A1 ಪ್ರಚೋದನೆಗೆ ದರ್ಶನ್ ಅಂಡ್ ಟೀಮ್ ಒಳಗಾಗಿ ಕೃತ್ಯ ಮಾಡಿದೆ ಅನ್ನೋದು ಎಸ್ಪಿಪಿ ಅವರು ವಾದ ಮಂಡಿಸ್ತಾ ಇರೋದು. ಕೊಲೆ ಮಾಡೋದಕ್ಕೆ ಒಳಸಂಚು ರೂಪಿಸಿ ಕಿಡ್ನಾಪ್ ಮಾಡಲಾಯಿತು. ಅನಂತರ ಕಾನೂನು ದುರುಪಯೋಗ ಮಾಡಿಕೊಂಡು ಈ ಕೃತ್ಯವೆಸಗಲಾಗಿದೆ. ನಟ ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲು ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶವನ್ನ ನೀಡಿದೆ ನ್ಯಾಯಾಲಯ. ಇವತ್ತು ಅವರ ಪೊಲೀಸ್ ಕಸ್ಟಡಿ ಅಂತ್ಯವಾಯಿತು. ಅವರಿಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ಇವತ್ತು ಪರಪ್ಪನ ಅಗ್ರಹಾರ ಜೈಲು ಸೇರ್ತಾ ಇದ್ದಾರೆ. ಎರಡನೇ ಬಾರಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗ್ತಾ ಇದ್ದಾರೆ ನಟ ದರ್ಶನ್. 2011ರಲ್ಲಿ ಪತ್ನಿಯ ಮೇಲೆ ಹಲ್ಲೆ ಮಾಡಿದಂತಹ ಸಂದರ್ಭದಲ್ಲೂ ಕೂಡ 28 ದಿನಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ರು ನಟ ದರ್ಶನ್. ಆದ್ರೆ ಈಗ ದರ್ಶನ್ ಅಷ್ಟೇ ಹೋಗ್ತಾ ಇಲ್ಲ, ದರ್ಶನ್ ಜೊತೆ ಅವರ ಟೀಮ್ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಆಲ್ರೆಡಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ಪವಿತ್ರ ಗೌಡ ಅಂಡ್ ಟೀಮ್ ಇದೆ. ಇವತ್ತು ನಟ ದರ್ಶನ್, ಪ್ರದೂಷ್, ವಿನಯ್ ಮತ್ತೊಬ್ಬ 4 ಜನರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದೊಯ್ಯಲಾಗುತ್ತೆ. ಕೆಲವೇ ಕ್ಷಣದಲ್ಲಿ ಕೋರ್ಟ್ನಿಂದ ಅವ್ರನ್ನ ಹೊರಗಡೆ ಕರ್ಕೊಂಡು ಬರ್ತಾರೆ. ಕೋರ್ಟ್ ಆವರಣದಲ್ಲಿ ಯಾವ ಪ್ರಮಾಣದಲ್ಲಿ ಜನ ಸೇರಿದ್ದಾರೆ, ಅಡ್ವೊಕೇಟ್ ಸೇರಿದ್ದಾರೆ ದರ್ಶನ್ ಅವರನ್ನ ನೋಡೋದಕ್ಕೆ ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ನಲ್ಲಿ. ಜುಲೈ 4ರವರೆಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶವನ್ನ ನೀಡಿದ್ದಾರೆ ನ್ಯಾಯಾಧೀಶರು. ದರ್ಶನ್ ಅವರನ್ನ ಇಷ್ಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ಇರಿಸಲಾಗಿತ್ತು. ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ, ಸ್ಥಳ ಮಹಜರನ್ನ, ಬೇರೆ ಬೇರೆ ವ್ಯಕ್ತಿಗಳನ್ನ, ಗಣ್ಯರನ್ನ, ನಟರನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರೇನಾದ್ರೂ ಪಾತ್ರ ಇದೆಯಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಕೂಡ ಈಗ ಆಲ್ರೆಡಿ ವಿಚಾರಣೆ ಮಾಡಿ ಆಗಿದೆ. ನಟ ದರ್ಶನ್ ಅವರನ್ನ ಕೆಲವೇ ಕ್ಷಣದಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ನ್ಯಾಯಾಂಗ ಬಂಧನಕ್ಕೆ ನೀಡಿದ ನ್ಯಾಯಾಲಯ ಆದೇಶವನ್ನ ಹೊರಡಿಸಿದೆ. ಪ್ರಕರಣದಲ್ಲಿ ಆರೋಪಿಗಳ ನ್ಯಾಯಾಂಗ ಬಂಧನಕ್ಕೆ ನೀಡಬೇಕು, ಆರೋಪಿಗಳಿಗೆ ಕೃತ್ಯದಲ್ಲಿ ಭಾಗಿಯಾಗಿರೋದಕ್ಕೆ ಸೂಕ್ತ ಸಾಕ್ಷಿಗಳಿವೆ ಅಂತ ಹೇಳಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ನ್ಯಾಯಾಲಯದಲ್ಲಿ ಹೇಳಿದ್ದಾರೆ. ಈ 4 ಮಂದಿ ರೇಣುಕಾಸ್ವಾಮಿ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ. ತೀರಾ ಅಮಾನುಷ್ಯವಾಗಿ ರೇಣುಕಾಸ್ವಾಮಿಯ ಕೊಲೆ ಮಾಡಲಾಗಿದೆ. ಇವರಿಗೆ ನೆಲದ ಕಾನೂನಿನ ಮೇಲೆ ಕಿಂಚಿತ್ತು ಗೌರವ ಇಲ್ಲ. A1 ಪ್ರಚೋದನೆಗೆ ದರ್ಶನ್ ಅಂಡ್ ಟೀಮ್ ಒಳಗಾಗಿ ಕೃತ್ಯ ಮಾಡಿದೆ. ಅಂದ್ರೆ ಪವಿತ್ರ ಗೌಡ ಅವರ ಪ್ರಚೋದನೆಯಿಂದ ದರ್ಶನ್ ಮತ್ತು ಅವರ ಟೀಮ್ ಈ 17 ಜನ 16 ಜನ ಏನಿದ್ದಾರೆ ಅವರು ಈ ಕೃತ್ಯ ಎಸಗಿದ್ದಾರೆ. ಕೊಲೆ ಮಾಡೋದಕ್ಕೆ ಒಳಸಂಚು ರೂಪಿಸಿ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಇಲ್ಲಿವರೆಗೂ ಕಿಡ್ನಾಪ್ ಮಾಡಿ ಕರೆತರಲಾಯಿತು. ಆನಂತರ ಕಾನೂನು ದುರುಪಯೋಗ ಮಾಡಿಕೊಂಡು ಅವರ ಮೇಲೆ ಕೃತ್ಯ ಎಸಗಲಾಗಿದೆ. ಎಲ್ಲರಿಗೂ ಕೊಲ್ಲುವ ಸಮಾನ ಉದ್ದೇಶವೂ ಕೂಡ ಕಂಡು ಬಂದಿದೆ ಅನ್ನೋದು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಪ್ರಸನ್ನ ಕುಮಾರ್. ಅದಷ್ಟೇ ಅಲ್ಲ, ಸಾಕ್ಷಿ ನಾಶ ಪ್ರಯತ್ನಿಸಿರೋದು ಸಹ ತನಿಖೆಯಲ್ಲಿ ದೃಢವಾಗಿದೆ. ಅದಕ್ಕಾಗಿ ಲಕ್ಷಾಂತರ ರೂಪಾಯಿಯನ್ನ ಬಳಕೆ ಮಾಡಿಕೊಂಡಿದ್ದಾರೆ. ಅದು ಸಹ ನಮ್ಮ ತನಿಖೆಯಲ್ಲಿ ದೃಢಪಟ್ಟಿದೆ. ಕೃತ್ಯದಲ್ಲಿ ಭಾಗಿಯಾಗಿದ್ದಕ್ಕೆ ತಾಂತ್ರಿಕ, ಭೌತಿಕ ಮತ್ತು ವೈಜ್ಞಾನಿಕ ಸಾಕ್ಷಿಗಳು ಕೂಡ ಇದೆ. ಈಗ ಆಲ್ರೆಡಿ ಎಲ್ಲ ಟೆಕ್ನಿಕಲ್ ಎವಿಡೆನ್ಸ್ಗಳು ಪೊಲೀಸರು ಕಲೆ ಹಾಕಿದ್ದಾರೆ. ಡಾಟ್ಗಳನ್ನ ಜಾಯಿನ್ ಮಾಡುವಂತಹ ಕೆಲಸ ಕೂಡ, ಕನೆಕ್ಟ್ ಮಾಡುವಂತಹ ಕೆಲಸ ಕೂಡ ಪೊಲೀಸರು ಮಾಡಿದ್ದಾರೆ. ಪ್ರತಿಯೊಬ್ಬರನ್ನು ಕೂಡ ಸಪರೇಟ್ ಆಗಿ ಕರೆದು ಅವರ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ. ಒಬ್ಬರ ಸ್ಟೇಟ್ಮೆಂಟ್ ಇಂದ ಮತ್ತೊಬ್ಬರ ಸ್ಟೇಟ್ಮೆಂಟ್ಗೆ ಸಾಕಷ್ಟು ಅಂತರ ಅಲ್ಲಿ ಕಂಡು ಬಂದಿದೆ. ಹಾಗಾದ್ರೆ ಇದರ ಸತ್ಯಾಸತ್ಯತೆ ಯಾವುದು? ಯಾರು ನಿಜ ಹೇಳ್ತಿದ್ದಾರೆ? ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ ಪಾತ್ರ ಏನಿದೆ? ಯಾರು ಯಾವ ಸಂದರ್ಭದಲ್ಲಿ ಯಾವ ಟೈಮ್ನಲ್ಲಿ ಆ ಪಟ್ಟಣಗೆರೆ ಶೆಡ್ ಒಳಗಡೆ ಬಂದ್ರು? ಇಷ್ಟು ಜನರನ್ನ ಕರೆ ತಂದಿದ್ದು ಎಲ್ಲಿಂದ, ಹೇಗೆ? ಇವರಿಷ್ಟೇ ಜನನ 17 ಜನ ಮಾತ್ರ ಅಲ್ಲಿದ್ರ ಅಥವಾ ಅವರನ್ನ ಹೊರತುಪಡಿಸಿ ಬೇರೆ ಯಾರಾದ್ರೂ ಇದ್ರ? ಬಂದ್ ಹೋದೋರು ಇದ್ದಾರಾ? ಈ ಹಲ್ಲೆಯ ದೃಶ್ಯವನ್ನ, ಈ ಕೊಲೆಯ ದೃಶ್ಯವನ್ನ ಯಾರಾದ್ರೂ ಚಿತ್ರೀಕರಿಸಿದ್ದಾರಾ? ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಆಯಾಮದಲ್ಲೂ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ಹಾಗಾಗಿ ಕೃತ್ಯದಲ್ಲಿ ಭಾಗಿಯಾಗಿರೋದಕ್ಕೆ ತಾಂತ್ರಿಕ, ಭೌತಿಕ ಮತ್ತು ವೈಜ್ಞಾನಿಕ ಸಾಕ್ಷಿಗಳು ಇವೆ ಅಂತ ಪ್ರಸನ್ನ ಕುಮಾರ್ ಹೇಳಿದ್ದಾರೆ. ಆರೋಪಿಗೆ ಅಭಿಮಾನಿಗಳ ಬಳಗ ಇದ್ದು ಬೆದರಿಕೆ ಕರೆಗಳು ಕೂಡ ಬರ್ತಾ ಇದೆ. ಹೌದು, ಸಾಕಷ್ಟು ಜನರಿಗೆ ಈಗ ಆಲ್ರೆಡಿ ಬೆದರಿಕೆ ಕರೆಗಳಾಗಿರಬಹುದು, ಇಮೇಲ್ಗಳಾಗಿರಬಹುದು, ಮೆಸೇಜ್ಗಳಾಗಿರಬಹುದು, ವಾಯ್ಸ್ ನೋಟ್ಗಳಾಗಿರಬಹುದು, ಇದೆಲ್ಲವೂ ಕೂಡ ಹೋಗಿದೆ. ಯಾರೆಲ್ಲ ಈ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ದಾರೋ ಅಥವಾ ಸೊಸೈಟಿಯಲ್ಲಿ ಯಾರೆಲ್ಲ ದರ್ಶನ್ ವಿರುದ್ಧ ಪ್ರಶ್ನೆ ಮಾಡ್ತಾ ಇದ್ದಾರೋ ಅವರೆಲ್ಲರಿಗೂ ಕೂಡ ತುಂಬಾ ವಲ್ಗರ್ ಲ್ಯಾಂಗ್ವೇಜ್ ಅಲ್ಲಿ ಬೈಯುವಂತಹ ಕೆಲಸ ಆಗ್ತಾ ಇದೆ. ಅವರಿಗೆ ಧಮಕಿ ಹಾಕುವಂತಹ ಕೆಲಸ ಆಗ್ತಾ ಇದೆ. ಅವರಿಗೆ ಬೆದರಿಸುವಂತಹ ಕೆಲಸ ಆಗ್ತಾ ಇದೆ. ಇದರ ಬಗ್ಗೆನೂ ಕೂಡ ಎಸ್ಪಿಪಿ ಪ್ರಸನ್ನ ಕುಮಾರ್ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ.
ದರ್ಶನ್ ಅವರಿಗೆ ದೊಡ್ಡ ಅಭಿಮಾನಿ ಬಳಗ ಇದೆ. ಸೊ ಆ ಅಭಿಮಾನಿ ಬಳಗ ಇದ್ದು ಬೆದರಿಕೆ ಕರೆಗಳು ಕೂಡ ಬರ್ತಾ ಇವೆ ಅಂತ. ಹೀಗಾಗಿ ಜೆಸಿಗೆ ನೀಡೋದಕ್ಕೆ ಸರ್ಕಾರದಿಂದ ಮನವಿ ಮಾಡಿಕೊಳ್ಳಲಾಗಿದೆ. ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಾರೆ ನಟ ದರ್ಶನ್. ಪ್ರಕರಣದ ಕೆಲ ಆರೋಪಿಗಳು ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ವರ್ಗಾವಣೆ ಮಾಡೋದಕ್ಕೆ ಕೋರ್ಟ್ ಅನುಮತಿಯನ್ನು ಕೂಡ ನೀಡಿದೆ. ಈ 17 ಜನ ಆರೋಪಿಗಳು ಒಂದೇ ಜೈಲಲ್ಲಿ ಇರೋದಿಲ್ಲ ಅನ್ನೋದು ಸದ್ಯಕ್ಕೆ ಕಂಡು ಬರ್ತಾ ಇರುವಂತಹ ಮಾಹಿತಿ. ಅದರಲ್ಲಿ ಕೆಲ ಆರೋಪಿಗಳನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತಹ ಕೆಲಸ ಇಲ್ಲಿ ಮಾಡಲಾಗುತ್ತಂತೆ. ಆದರೆ ದರ್ಶನ್ ಅವರನ್ನ ಪರಪ್ಪನ ಅಗ್ರಹಾರ ಜೈಲಲ್ಲೇ ಇರಿಸಲಾಗುತ್ತೆ ಅನ್ನುವಂತಹ ಇನ್ಫಾರ್ಮೇಶನ್ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ವರ್ಗಾವಣೆ ಮಾಡೋದಕ್ಕೆ ಕೋರ್ಟ್ ಈಗಾಗಲೇ ಅನುಮತಿಯನ್ನು ಕೂಡ ಕೊಟ್ಟಿದೆಯಂತೆ. ಈ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ 17 ಜನ ಆರೋಪಿಗಳೇನಿದ್ದಾರೆ, ಆ 17 ಜನರನ್ನು ಕೂಡ ಪರಪ್ಪನ ಅಗ್ರಹಾರ ಜೈಲಲ್ಲಿ ಒಂದೇ ಕಡೆ ಇಡೋದಿಲ್ಲ, ಅವರನ್ನ ಬೇರೆ ಜೈಲಿಗೆ ವರ್ಗಾವಣೆ ಮಾಡಬೇಕು ಅನ್ನುವಂತಹ ಕೋರಿಕೆಯನ್ನ ಕೋರಲಾಯಿತು ಕೋರ್ಟ್ನಲ್ಲಿ. ಅದಕ್ಕೆ ಕೋರ್ಟ್ ಸಮ್ಮತಿಯನ್ನ ಸೂಚಿಸಿದೆ, ಅನುಮತಿ ಕೊಟ್ಟಿದೆ. ಇನ್ನು ಆರೋಪಿಗಳನ್ನ ಶಿಫ್ಟ್ ಮಾಡೋದಕ್ಕೆ ಮನವಿ ಮಾಡಿದ್ರು ಪೊಲೀಸರು, ಅಂದ್ರೆ ಬೇರೆ ಕಡೆ ಅವ್ರನ್ನ ಶಿಫ್ಟ್ ಮಾಡಬೇಕು ಅಂತ. ಮನವಿಯನ್ನ ನ್ಯಾಯಾಲಯ ಪುರಸ್ಕರಿಸಿದೆ. ಇದಕ್ಕೆ ಆರೋಪಿ ಪರ ವಕೀಲರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಅವರ ವರ್ಗಾವಣೆ ಮಾಡದಂತೆ ವಾದವನ್ನ ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ 5ನೇ ACMM ಕೋರ್ಟ್ನಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ನ ಮಾಹಿತಿ. ವರ್ಗಾವಣೆ ಮಾಡಬೇಕು ಅಂತ ಕಾನೂನೇನು ಇಲ್ಲ ಅನ್ನೋದು ದರ್ಶನ್ ಪರ ವಕೀಲರು ಅಲ್ಲಿ ವಾದ ಮಾಡ್ತಾ ಇರೋದು. ಬೇರೆ ಜೈಲಿಗೆ ಅವ್ರನ್ನ ಕರ್ಕೊಂಡು ಹೋಗಲೇಬೇಕು ಅನ್ನುವಂಥ ರೂಲ್ಸ್ ಏನು ಇಲ್ಲ. ಸೊ ಎಲ್ಲರೂ ಕೂಡ ಒಂದೇ ಜೈಲಲ್ಲಿ ಇರಬಹುದು, ಅವರೆಲ್ಲರಿಗೂ ಕೂಡ ಒಂದೇ ಜೈಲಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಡಿ ಅನ್ನೋದು ಈಗ ದರ್ಶನ್ ಪರವಾಗಿರುವಂತಹ ವಕೀಲ ಪ್ರವೀಣ್ ತಿಮ್ಮಯ್ಯ ಅವರು ಹೇಳ್ತಾ ಇರೋದು. ಆದರೆ ನ್ಯಾಯಾಲಯ ಇಲ್ಲ, ಅವರಿಗೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತಹ ಅವಕಾಶವನ್ನು ಮಾಡಿಕೊಟ್ಟಿದೆ ಪ್ರಸನ್ನಕುಮಾರ್ ಅವರ ಬೇಡಿಕೆ ಕೋರಿಕೆಯ ಮೇರೆಗೆ. ಆದರೆ ಈಗ ಪ್ರವೀಣ್ ತಿಮ್ಮಯ್ಯ ಅವರು ಬೇಡ ಬೇರೆ ಜೈಲಿಗೆ ಅವ್ರನ್ನ ಶಿಫ್ಟ್ ಮಾಡೋದು ಬೇಡ, ಅವ್ರು ಇಲ್ಲೇ ಇರಲಿ ಅನ್ನೋದನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ. ಪ್ರಕರಣವನ್ನ ಪೊಲೀಸರು ತುಂಬಾ ಪರ್ಸನಲ್ ಆಗಿ ತಗೊಂಡಿದ್ದಾರೆ. ಆರೋಪಿ ಪರ ವಕೀಲರು ವಾದವನ್ನ ಮಾಡ್ತಾ ಇರೋದು. ಈ ರೇಣುಕಾಸ್ವಾಮಿ ಕೊಲೆ ಕೇಸನ್ನ ತುಂಬಾನೇ ಪರ್ಸನಲ್ ಆಗಿ ಪೊಲೀಸರು ಹ್ಯಾಂಡಲ್ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪವನ್ನು ಕೂಡ ಇಲ್ಲಿ ಮಾಡಲಾಗ್ತಾ ಇದೆ. ಪ್ರವೀಣ್ ತಿಮ್ಮಯ್ಯ ಅವರು ದರ್ಶನ್ ಅವರ ಪರವಾಗಿ ವಾದ ಮಂಡಿಸ್ತಾ ಇರುವಂತಹ ಹೊಸ ವಕೀಲರು. ರಂಗನಾಥ್ ರೆಡ್ಡಿ ಅವರಿದ್ರು ಈ ಹಿಂದೆ, ಅವರನ್ನ ಬದಲಾಯಿಸಿ ಈಗ ಪ್ರವೀಣ್ ತಿಮ್ಮಯ್ಯ ಅವರು ದರ್ಶನ್ ಪರವಾಗಿ ವಾದ ಮಾಡ್ತಾ ಇದ್ದಾರೆ. ಸೊ ಕೋರ್ಟಲ್ಲಿ ಆಗ್ತಾ ಇರುವಂತಹ ಎಲ್ಲ ಡೆವಲಪ್ಮೆಂಟ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮತ್ತೆ ಸ್ಕ್ರೀನಲ್ಲೂ ಕೂಡ ನೀವು ಗಮನಿಸಬಹುದು ಆ ಪಾಯಿಂಟ್ಸ್ಗಳನ್ನು. 2ನೇ ಬಾರಿಗೆ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಪಾಲಾಗ್ತಾ ಇದ್ದಾರೆ. ಈ ಹಿಂದೆ ಮೊದಲ ಬಾರಿಗೆ 2011ರಲ್ಲಿ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ 28 ದಿನಗಳ ಕಾಲ ಪರಪ್ಪನ ಅಗ್ರಹಾರ ಜೈಲನ್ನ ಅನುಭವಿಸಿ ಬಂದಿದ್ರು. ಅದಾದ ನಂತರ 2024ರ ಜೂನ್ನಂದು ಈಗಲೂ ಕೂಡ ಈ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಒಳಗೊಂಡಂತೆ 17 ಜನ ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ನಟ ದರ್ಶನ್ರನ್ನ ಕೋರ್ಟ್ನಿಂದ ಹೊರತರಲಾಗುತ್ತೆ. ಸೊ ಅಲ್ಲಿಂದ ಅವರಿಗೆ ನೇರವಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದುಕೊಂಡು ಹೋಗಲಾಗುತ್ತೆ. ನಟ ದರ್ಶನ್ ದೊಡ್ಡ ಫ್ಯಾನ್ ಬೇಸ್ ಇರುವಂತಹ ನಟ. ಸೊ ಹಾಗಾಗಿ ಯಾರೆಲ್ಲ ದರ್ಶನ್ ಅವರ ಈ ಕೃತ್ಯವನ್ನ ಅಥವಾ ದರ್ಶನ್ ಅವರು ಮಾಡಿದ್ದಾರೆ ಅನ್ನಲಾಗ್ತಾ ಇರುವಂತಹ ಈ ಕೊಲೆಯನ್ನ ವಿರೋಧಿಸ್ತಾ ಇದ್ದಾರೋ, ಸೊ ಅವರಿಗೆ ಬೆದರಿಕೆ ಕರೆಗಳು ಬರ್ತಾ ಇವೆ ಅನ್ನುವಂತಹ ಪ್ರಕರಣವನ್ನ ಮಾಹಿತಿಯನ್ನು ಕೂಡ ಪ್ರಸನ್ನಕುಮಾರ್ ಅವರು ಕೋರ್ಟ್ನಲ್ಲಿ ಉಲ್ಲೇಖ ಮಾಡ್ತಾರೆ. ಸೊ ಇವರಿಗೆ ನ್ಯಾಯಾಂಗ ಬಂಧನಕ್ಕೆ ನೀಡಲೇಬೇಕು, ಇವರಿಗೆ ಜೈಲಾಗಲೇಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸಾಕ್ಷಿ ನಾಶ ಮಾಡುವಂತಹ ಪ್ರಸಂಗಗಳು ಇರುತ್ತೆ, ಅದು ಯಾವುದಕ್ಕೂ ಕೂಡ ಅವಕಾಶ ಮಾಡಿಕೊಡಬಾರ್ದು ಅನ್ನೋದು ಪ್ರಸನ್ನಕುಮಾರ್ ಅವರ ಬೇಡಿಕೆ ಆಗಿದೆ. ಇನ್ನು ದರ್ಶನ್ ಪರ ಪ್ರವೀಣ್ ತಿಮ್ಮಯ್ಯ ಅವರು ಕೂಡ ವಾದ ಮಾಡ್ತಾ ಇದ್ದಾರೆ. ಬೇರೆ ಜೈಲಿಗೆ ಅಂದ್ರೆ ಒಂದೇ ಜೈಲು ಪರಪ್ಪನ ಅಗ್ರಹಾರದಲ್ಲಿ 17 ಜನ ಆರೋಪಿಗಳು ಇರೋದು ಬೇಡ, ಒಂದಿಷ್ಟು ಆರೋಪಿಗಳನ್ನ ಡಿವೈಡ್ ಮಾಡೋಣ, ಬೇರೆ ಕಡೆ ಬೇರೆ ಜೈಲಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಬೇಡಿಕೆ ಇಡಲಾಯಿತು ಪೊಲೀಸರಿಂದ ನ್ಯಾಯಾಲಯದಲ್ಲಿ. ಅದಕ್ಕೆ ನ್ಯಾಯಾಲಯ ಕೂಡ ಸಮ್ಮತಿಯನ್ನ ಸೂಚಿಸಿದ್ದು. ಅದಕ್ಕೆ ಆಬ್ಜೆಕ್ಷನ್ ಮಾಡ್ತಾ ಇದ್ದಾರೆ ಪ್ರವೀಣ್ ತಿಮ್ಮಯ್ಯ. ಈ ವರ್ಗಾವಣೆಯ ಆಕ್ಷೇಪ ಬಂದಂತಹ ಹಿನ್ನೆಲೆಯಲ್ಲಿ ಪುನಃ ವಿಚಾರಣೆ ಮಾಡೋಣ ಬಿಡಿ ಅಂತ ನ್ಯಾಯಾಧೀಶರು ವಕೀಲರಿಗೆ ಹೇಳಿಕೆಯನ್ನ ನೀಡಿದ್ದಾರೆ.
ಸೋಮವಾರ ಈ ಬಗ್ಗೆ ವಿಚಾರಣೆಯನ್ನ ಮಾಡೋಣ. ಜಡ್ಜ್ ಎರಡೂ ಕಡೆ ವಕೀಲರಿಗೆ ಈ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಸೋಮವಾರದ ತನಕ ಆರೋಪಿಗಳ ವರ್ಗಾವಣೆ ಇಲ್ಲ, ಅಂದ್ರೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಅವರು ಇರ್ತಾರೆ. ಸೋಮವಾರ ಆರೋಪಿಗಳು ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕಾ ಮಾಡಬಾರ್ದಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳೋಣ ಅಂತ ಹೇಳಿ ದರ್ಶನ್ ಪರ ವಕೀಲರು ಮತ್ತು ಎಸ್ಪಿಪಿಗೂ ಕೂಡ ಅಲ್ಲಿ ನ್ಯಾಯಾಧೀಶರು ಹೇಳಿದ್ದಾರೆ. ಸೋಮವಾರ ಆರೋಪಿಗಳನ್ನ ಬೇರೆ ಜೈಲಿಗೆ ಕಳುಹಿಸೋದೋ ಬೇಡವೋ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ಆ ಬಳಿಕ ನಿರ್ಧಾರ ಮಾಡಲಿರುವಂತಹ ನ್ಯಾಯಾಲಯ. ಅಲ್ಲಿವರೆಗೂ ಪರಪ್ಪನ ಅಗ್ರಹಾರ ಜೈಲಲ್ಲೇ ಈ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು 17 ಜನ ಇರ್ತಾರೆ. ದರ್ಶನ್ ಮತ್ತು ಪಟಾಲಂ, ದರ್ಶನ್ ಆ್ಯಂಡ್ ಟೀಮ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದ್ದಾರೆ. ಯಾರ್ಯಾರ ಪಾತ್ರ ಏನೇನಿದೆ, ಆ ರೇಣುಕಾಸ್ವಾಮಿಯ ಮೃತದೇಹವನ್ನು ನೋಡಿದಂತಹ ಪೊಲೀಸರೇ ದಂಗಾಗಿ ಹೋಗಿದ್ರು, ಶಾಕ್ ಒಳಗಾಗಿದ್ರು. ಇದೊಂದು ಬ್ರೂಟಲ್ ಮರ್ಡರ್, ಇಷ್ಟೊಂದು ಅಮಾನವೀಯವಾಗಿ ನಡೆದುಕೊಳ್ತಾರಾ, ಇಷ್ಟೊಂದು ರಾಕ್ಷಸೀಯ ಕೃತ್ಯವಾಗಿ ನಡೆದುಕೊಳ್ತಾರಾ ಅನ್ನೋದು ಅವರಿಗೂ ಕೂಡ ಕಾಡಿದ್ದಂತಹ ಪ್ರಶ್ನೆ. ಅದು ವೈದ್ಯಾಧಿಕಾರಿಗಳಾಗಿರಬಹುದು ಅಥವಾ ಆ ಬಾಡಿಯನ್ನು ನೋಡಿದಂತಹ ರೇಣುಕಾಸ್ವಾಮಿಯ ತಂದೆ ತಾಯಿ ಆಗಿರಬಹುದು. ಆ ವಿಜುವಲ್ಸನ್ನು CM ಆದಿಯಾಗಿ DCM ಮತ್ತು ಗೃಹ ಸಚಿವರು ಕೂಡ ತರಿಸ್ಕೊಂಡು ನೋಡಿದ್ರಂತೆ. ಅವರು ಕೂಡ ಇಂತಹ ರಾಕ್ಷಸೀಯ ಕೃತ್ಯ ಈ ಹಿಂದೆ ಎಲ್ಲೂ ನೋಡಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಮಾತಾಡ್ತಿದ್ರು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿತ್ತು. ಅಂದರೆ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೋದಕ್ಕಿಂತ ಮುಂಚೆ ಮೋರಿ ಪಕ್ಕ ಹೋಗಿ ಈ ರೇಣುಕಾಸ್ವಾಮಿ ಬಾಡಿಯನ್ನು ಬಿಸಾಕ್ ಬಂದಿರ್ತಾರಲ್ಲ, ಆ ಮುಖದ ಗಾಯ, ಆ ಪಕ್ಕೆಲುಬೆಗೆ ಗಾಯ ಆಗಿರೋದು, ಆ ಕೈಕಾಲಿಗೆ ಸುಟ್ಟಿರೋದು, ಆತನ ಬೆನ್ನಿನ ಮೇಲೆ ಬರೆ ಹಾಕಿರೋದು, ಕಾಲಲ್ಲಿ ಬರೆ ಹಾಕಿರೋದು, ಆತನಿಗೆ ಆ ಚಾರ್ಜರಿಂದ, ಎಲೆಕ್ಟ್ರಿಕ್ ಚಾರ್ಜರಿಂದ ಸುಟ್ಟಿರೋದು. ಸೊ ಇದೆಲ್ಲವನ್ನ ಕನ್ಸಿಡರ್ ಅಲ್ಲಿ ಮಾಡಲಾಗಿದೆ. ಕೇವಲ ಹಲ್ಲೆ ಅಷ್ಟೇ ಅಲ್ಲ, ಇದು ಮಾರಣಾಂತಿಕವಾಗಿ ಹಲ್ಲೆ. ಕೊಲೆ ಮಾಡುವಂತಹ ಉದ್ದೇಶದಿಂದಲೇ ಈ ರೀತಿಯಾಗಿ ಒಬ್ಬ ವ್ಯಕ್ತಿಯನ್ನ ಹಲ್ಲೆ ಮಾಡಲಾಗಿದೆ ಅನ್ನೋದು ಕೂಡ ಪೊಲೀಸರು ತನಿಖೆಯ ಸಂದರ್ಭದಲ್ಲಿ ಮತ್ತು ಆ ರಿಮಾಂಡ್ ಅಪ್ಲಿಕೇಶನ್ ಅಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶ. ಆ ಮೃತದೇಹವನ್ನ ನೋಡಿದಂತಹ ವ್ಯಕ್ತಿಗಳಿಗೂ ಕೂಡ ಶಾಕ್ ಆಗಿದೆ. ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನುವಂತಹ ಆಗ್ರಹ ಇದೆ. ಸೊ ಈ ಪ್ರಕರಣದಲ್ಲಿ ದರ್ಶನ್ ಅವರ ಪಾತ್ರ ಏನಿದೆ, ದರ್ಶನ್ ಅವರು ಆ ರೇಣುಕಾಸ್ವಾಮಿ ಸತ್ತ ಸಂದರ್ಭದಲ್ಲಿ, ಕೊಲೆಯಾಗಿರುವಂತಹ ಸಂದರ್ಭದಲ್ಲಿ, ಕೊನೆ ಉಸಿರೆಳೆದಂತಹ ಸಂದರ್ಭದಲ್ಲಿ ಪಟ್ಟಣಗೆರೆ ಶೆಡ್ಡಲ್ಲಿ ಇದ್ರಾ ಇಲ್ವಾ, ಆ ಬಗ್ಗೆನೂ ಕೂಡ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಒಬ್ಬೊಬ್ಬರಿಗೆ ಕರೆಸಿ, ಒಬ್ಬೊಬ್ಬರನ್ನೇ ಕೂರಿಸಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಮಾಡಿದ್ದಾರೆ. ಡಾಟ್ ಕನೆಕ್ಟ್ ಮಾಡುವಂತಹ ಕೆಲಸ ಇಲ್ಲಿ ಮಾಡಲಾಗಿದೆ. ಸಾಲದಕ್ಕೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರನ್ನು ಕೂಡ ಠಾಣೆಗೆ ಕರೆಸಿಕೊಂಡು ಅವರ ವಿಚಾರಣೆಯನ್ನು ಕೂಡ ಪೊಲೀಸರು ಮಾಡಿದ್ದಾರೆ. ಕಾರಣ ಏನು ಅಂತಂದ್ರೆ, ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ದರ್ಶನ್ ಅವರ ಶೂ ಪತ್ತೆಯಾಗಿತ್ತಂತೆ. ಯಾವ ದಿನ ಈ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದಂತಹ ದಿನ ಶೂ ಧರಿಸ್ಕೊಂಡು ಹೋಗಿದ್ರಲ್ಲ ದರ್ಶನ್, ಆ ಶೂ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಪತ್ತೆಯಾಗಿತ್ತಂತೆ. ಇದಷ್ಟೇನಾ ಅಥವಾ ಬೇರೆ ಯಾವುದಾದ್ರೂ ವಸ್ತುಗಳು ಇದ್ವಾ, ಈ ಬಗ್ಗೆ ನಿಮ್ಮ ಹತ್ರ ಏನಾದರೂ ಮಾಹಿತಿಯನ್ನ ಹಂಚ್ಕೊಂಡಿದ್ರಾ, ಇದೆಲ್ಲದರ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಸೊ ದರ್ಶನ್ಗೆ 2ನೇ ಬಾರಿಗೆ ಜೈಲಾಗಿದೆ. ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಆಲ್ರೆಡಿ ಜೈಲಲ್ಲಿದ್ದಾರೆ. ಪ್ರಕರಣದ ಇನ್ನುಳಿದ ಆರೋಪಿಗಳು ಕೂಡ ಈಗ ಆಲ್ರೆಡಿ ಜೈಲಲ್ಲಿದ್ದಾರೆ. ಈಗ 4 ಜನ ಇವತ್ತು ಮತ್ತೆ ಆಡ್ ಆಗ್ತಾರೆ. 2011ರಲ್ಲಿ 13 ವರ್ಷಗಳ ಹಿಂದೆ ಪತ್ನಿ ವಿಜಯಲಕ್ಷ್ಮಿ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಪೊಲೀಸ್ ಕಂಪ್ಲೇಂಟ್ ಆಗಿ FIR ಆಗಿ ಅದೆಲ್ಲ ಆದ ನಂತರ 28 ದಿನಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಲ್ಲಿ ನಟ ದರ್ಶನ್ ಇದ್ರು. ಈಗ 2ನೇ ಬಾರಿಗೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಅನ್ನೋ ಯುವಕನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಒಳಗೊಂಡಂತೆ 17 ಜನ ಮತ್ತೊಮ್ಮೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗ್ತಾ ಇದ್ದಾರೆ. ಇನ್ನು ಆರೋಪಿಗಳು ಈಗಾಗಲೇ ಒಳಸಂಚಲ್ಲಿ ಭಾಗಿಯಿದ್ದಾರೆ. ಮತ್ತೆ ಒಂದೇ ಜೈಲಲ್ಲಿ ಇದ್ರೆ ಮತ್ತಷ್ಟು ಸಂಚು ರೂಪಿಸುವಂತಹ ಸಾಧ್ಯತೆ ಇದೆ. ಈಗಾಗಲೇ ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಡಲಾಗಿದೆ. ಹೋಗಿದ್ದಾಗಿ ಮತ್ತೆ ಕುತಂತ್ರ ಸಾಧ್ಯತೆ ಇದೆ. ಇನ್ ಕೇಸ್ ಇವರೆಲ್ಲರನ್ನೂ ಕೂಡ ಪರಪ್ಪನ ಅಗ್ರಹಾರ ಜೈಲಲ್ಲಿ ಹಾಕಿದ್ರೆ ಮತ್ತೆ ಇವರು ಬೇರೆ ಸಂಚನ್ನ ರೂಪಿಸಬಹುದು. ಇದರಲ್ಲಿ ಕೀ ಪರ್ಸನ್ಸ್ ಯಾರಿದ್ದಾರೋ, ಅದು A1 A2 ಅಥವಾ A10 A3 ಸೊ ಅಂಥವರನ್ನ ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ತಮ್ಮ ಹೇಳಿಕೆಯನ್ನ ಬದಲಾಯಿಸಬಹುದು. ಅಲ್ಲಿ ಮತ್ತೆ ಹಣದ ಅಂಶಗಳು
ಒಡ್ಡಬಹುದು. ಇದೆಲ್ಲ ಆಗುವುದನ್ನ ನಾವು ತಪ್ಪಿಸ್ಬೇಕು ಅಂತಂದ್ರೆ ಈ ಆರೋಪಿಗಳನ್ನ ವರ್ಗಾವಣೆ ಮಾಡಬೇಕಾಗಿದೆ. ಎಲ್ಲರನ್ನ ಒಂದೇ ಜೈಲಲ್ಲಿ ಇಟ್ಟರೆ ಇದು ಸಾಧ್ಯವಾಗಲ್ಲ. ಇದು ಕಷ್ಟ ಸಾಧ್ಯ. ನಿಷ್ಪಕ್ಷಪಾತವಾಗಿರುವಂತಹ ತನಿಖೆ ಮಾಡೋದಕ್ಕೆ ಅಥವಾ ಒಂದು ನ್ಯಾಯ ಒದಗಿಸ್ಕೊಡೋದಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಇನ್ ಕೇಸ್ ಈ 17 ಜನ ಪರಪ್ಪನ ಅಗ್ರಹಾರ ಜೈಲಲ್ಲಿ ಅಷ್ಟೇ ಇದ್ರೆ ಒಬ್ಬರಿಗೊಬ್ಬರು ಮಾತನಾಡಿಕೊಂಡು ತಮ್ಮ ಸ್ಟೇಟ್ಮೆಂಟ್ ಅನ್ನ ಬದಲಾಯಿಸುವಂತಹ ಸಾಧ್ಯತೆ ಇದೆ. ಯಾರೋ ಒತ್ತಡ ಹಾಕಿದ್ದಕ್ಕೋ ಅಥವಾ ಯಾರದ್ದೋ ಒತ್ತಡಕ್ಕೆ ಮಣಿದು ಈ ಹಿಂದೆ ನಾವು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದೀವಿ, ಆದರೆ ಈಗ ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ಇದೇ ನಿಜವಾಗಿರೋ ಸ್ಟೇಟ್ಮೆಂಟ್. ಇದರಲ್ಲಿ ದರ್ಶನ್ ಪಾತ್ರ ಏನು ಇಲ್ಲ ಅಂತಾನೋ ಅಥವಾ ಪವಿತ್ರ ಪಾತ್ರ ಏನು ಇಲ್ಲ ಅಂತಾನೋ ಅಥವಾ ಮತ್ತೊಬ್ಬರ ಪಾತ್ರ ಇಲ್ಲ ಅಂತಾನೋ ಸ್ಟೇಟ್ಮೆಂಟ್ ಚೇಂಜ್ ಮಾಡುವಂತಹ ಸಾಧ್ಯತೆಗಳು ಇರ್ತವೆ. ಒಳ ಸಂಚು ಅಂತ ಅದಕ್ಕೆ ಹೇಳೋದು. ಸೊ ಮತ್ತೊಂದು ಸಂಚು ರೂಪಿಸುವಂತಹ ಸಾಧ್ಯತೆಗಳು ಇವೆ. ಸೊ ಅದನ್ನ ತಪ್ಪಿಸಬೇಕು ಅಂತಂದ್ರೆ ಈ ಆರೋಪಿಗಳನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು, ಇವರನ್ನ ಡಿವೈಡ್ ಮಾಡಬೇಕು. ಇದರಲ್ಲಿ ಹಾರ್ಮ್ಫುಲ್ ಅಂತ ಯಾರೆಲ್ಲ ಅನ್ನಿಸ್ತಾರೋ ಅಥವಾ ಪ್ರಭಾವಿಗಳು ಅಂತ ಯಾರೆಲ್ಲ ಅನ್ನಿಸ್ತಾರೋ ಅಥವಾ ಬೇರೆಯವರು ಹೇಳ್ತಾ ಇದ್ದಿದ್ದಕ್ಕೆ ಯಾರು ಬೇಗ ಪ್ರವೋಕ್ ಆಗ್ತಾರೋ, ದುಡ್ಡಿನ ಆಮಿಷಕ್ಕೋ ಅಥವಾ ಬೇರೆ ಇನ್ನೇನಕ್ಕೋ ಪ್ರವೋಕ್ ಆಗ್ತಾರೋ ಅಂಥವರನ್ನ ನಾವು ಡಿವೈಡ್ ಮಾಡುವಂತಹ ಅವಶ್ಯಕತೆ ಇದೆ ಅಂತ ಹೇಳಿ SPP ಪ್ರಸನ್ನ ಕುಮಾರ್ ಅವರು ನ್ಯಾಯಾಧೀಶರ ಮುಂದೆ ಹೇಳ್ತಾರೆ. ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ ದರ್ಶನ್ ಪರ ಅಡ್ವೊಕೇಟ್ ಪ್ರವೀಣ್ ತಿಮ್ಮಯ್ಯ ಅವರು. ಸೊ ಮತ್ತೊಮ್ಮೆ ಸೋಮವಾರ ಈ ಪ್ರಕರಣವನ್ನ ಅಂದ್ರೆ ಈ ಆರೋಪಿಗಳನ್ನ ಬೇರೆ ಜೈಲಿಗೆ ಕಳುಹಿಸಬೇಕೋ ಬೇಡವೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ವಿಚಾರಣೆಯನ್ನ ಮಾಡೋಣ. ಆದರೆ ಅಲ್ಲಿವರೆಗೂ ಒಂದೇ ಜೈಲಲ್ಲಿ ಇರಲಿ ಅನ್ನೋದು ನ್ಯಾಯಾಧೀಶರ ಆದೇಶ ಆಗಿದೆ, ಮಾತಾಗಿದೆ. ಆ ಬಳಿಕ ನಿರ್ಧಾರ ಮಾಡ್ತೀವಿ ಅಂತ ಹೇಳಿ ನ್ಯಾಯಾಲಯ ಸದ್ಯಕ್ಕೆ ಹೇಳಿದೆ. ಆರೋಪಿಗಳು ಈಗಾಗಲೇ ಒಳಸಂಚಲ್ಲಿ ಭಾಗಿಯಿದ್ದಾರೆ. ಸೊ ಒಂದೇ ಜೈಲಲ್ಲಿದ್ದರೆ ಮತ್ತೆ ಒಳಸಂಚು ರೂಪಿಸುವಂತಹ ಸಾಧ್ಯತೆಗಳು ಇರುತ್ತೆ. ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಡಬಹುದು ಅವರು. ಈಗ ಜೈಲಲ್ಲಿದ್ದಾರೆ ಅಂತಂದ್ರೆ ಸುಮ್ಮನೆ ಇರೋದಿಲ್ಲ. ಅವ್ರನ್ನ ಅವರ ಮನೆಯವರು ಭೇಟಿ ಆಗೋದಕ್ಕೆ ಬರ್ತಾರೆ ಅಥವಾ ಬೇರೆ ಯಾರೋ ಫ್ರೆಂಡ್ಸ್ ಭೇಟಿ ಆಗೋದಕ್ಕೆ ಬರಬಹುದು. ಆ ಸಂದರ್ಭದಲ್ಲಿ ಯಾವುದೋ ಮೆಸೇಜ್ ರವಾನೆ ಮಾಡಬಹುದು ಅಥವಾ ಇನ್ನೇನೋ ಆಗಬಹುದು. ಈ 17 ಜನ ಜೈಲಲ್ಲಿದ್ದಂತಹ ಸಂದರ್ಭದಲ್ಲಿ ಎಲ್ಲರನ್ನೂ ಒಂದೇ ಬ್ಯಾರಕ್ಕಲ್ಲಿ ಹಾಕ್ತಾರೆ ಅಂತಲ್ಲ, ಆದರೆ ಅವಾಗವಾಗ ಮುಖಾಮುಖಿ ಆಗುವಂತಹ ಸಾಧ್ಯತೆಗಳು ಕೂಡ ಇರಬಹುದು. ಅಥವಾ ಜೈಲಲ್ಲಿ ಇದ್ದಿದ್ರಿಂದ ಅವರ ಪ್ರಭಾವವನ್ನು ಬೆಳೆಸಿ ಒಬ್ಬರಿಗೊಬ್ಬರು ಮತ್ತೆ ಮೀಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಎದುರಾಗಬಹುದು. ಅದನ್ನು ತಪ್ಪಿಸ್ಬೇಕು ಅಂತಂದ್ರೆ ಈ ಟೀಮನ್ನ, ದರ್ಶನ್ ಆ್ಯಂಡ್ ಟೀಮನ್ನು ನಾವು ಡಿವೈಡ್ ಮಾಡಬೇಕಾಗಿದೆ ಅನ್ನೋದು ಪೊಲೀಸರ ರಿಕ್ವೆಸ್ಟ್ ಆಗಿದೆ, ಸರ್ಕಾರದ ರಿಕ್ವೆಸ್ಟ್ ಆಗಿದೆ. SPP ಕೂಡ ಅದೇ ರಿಕ್ವೆಸ್ಟ್ ಅನ್ನ ಮಾಡಿಕೊಂಡಿದ್ದಾರೆ. ಆದರೆ ಇದಕ್ಕೆ ದರ್ಶನ್ ಪರ ವಕೀಲ ಒಪ್ತಾ ಇಲ್ಲ ಇವರನ್ನ ಡಿವೈಡ್ ಮಾಡಲೇಬೇಕು ಅಂತ ಏನಿಲ್ಲ ಅನ್ನೋದು ಅವರು ಕೂಡ ಹೇಳ್ತಾ ಇದ್ರು. ಇನ್ನು ಕೆಲವೇ ಕ್ಷಣದಲ್ಲಿ ಅಧಿಕೃತ ಆದೇಶ ಕೂಡ ನ್ಯಾಯಾಲಯದಿಂದ ಹೊರಬೀಳುತ್ತೆ. ಈ ನಡುವೆ ಜೈಲಿಗೆ ಕರೆದೊಯ್ಯೋದಕ್ಕೆ ಪೊಲೀಸರು ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ.